ದ್ವಿತೀಯ PUC ಎರಡನೆಯ ಅಧ್ಯಾಯ ಭಾರತದಲ್ಲಿ ಚುನಾವಣಾ ವ್ಯವಸ್ಥೆ ಮತ್ತು ರಾಜಕೀಯ ಪಕ್ಷ ಪದ್ಧತಿ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚುನಾವಣೆಗಳ ವಿಧಗಳು, ಅವುಗಳ ಲಕ್ಷಣಗಳು ಇವುಗಳನ್ನು ನಾವು ನೋಡಿದ್ವಿ, ಚರ್ಚೆಯನ್ನು ಮಾಡಿದ್ವಿ. ಈಗ ಈ ಭಾರತದ ಚುನಾವಣಾ ಆಯೋಗ, ಭಾರತಕ್ಕೆ ಈ ಚುನಾವಣೆಗಳನ್ನು ನಡೆಸಲಿಕ್ಕಾಗಿ ಒಂದು ನಿಷ್ಪಕ್ಷಪಾತ, ನಿರ್ಭೀತ ನ್ಯಾಯಸಮ್ಮತ ಚುನಾವಣೆಯನ್ನು ನಡೆಸಲಿಕ್ಕಾಗಿ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಸಂಸ್ಥೆ ಅವಶ್ಯಕತೆ ನಮಗೆ ಕಂಡು ಬಂತು. ಆಗ ಭಾರತದ ಚುನಾವಣಾ ವ್ಯವಸ್ಥೆಯನ್ನು ನಿಭಾಯಿಸಿಕೊಂಡು ಹೋಗಲಿಕ್ಕಾಗಿ ಒಂದು ಚುನಾವಣಾ ಆಯೋಗವನ್ನು ರಚನೆ ಮಾಡಿಕೊಳ್ತಕ್ಕಂಥ ಕೆಲಸಕ್ಕೆ ಶುರುವಾಯಿತು. ಸಂವಿಧಾನ 324ರಿಂದ 329ನೇ ವಿಧಿಗಳವರೆಗೆ, ಸಂವಿಧಾನದ ವಿಧಿ ಸಂಖ್ಯೆ 324ರಿಂದ 329ರವರೆಗೆ ಈ ಚುನಾವಣಾ ಆಯೋಗಕ್ಕೆ ಕುರಿತಂತೆ ವಿವರಣೆಯನ್ನು ಭಾರತದ ಸಂವಿಧಾನದಲ್ಲಿ ನೀಡಲಾಗಿದೆ. ಭಾರತದ ಚುನಾವಣಾ ಆಯೋಗವು ಮುಕ್ತ ಮತ್ತು ನಿಷ್ಪಕ್ಷಪಾತ ಚುನಾವಣೆಗಳನ್ನು ನಡೆಸಲು ಅಧಿಕಾರವನ್ನು ಹೊಂದಿರತಕ್ಕಂಥ ಒಂದು ಆಯೋಗ ಆಗಿರ್ತದೆ. ಈ ಚುನಾವಣಾ ಆಯೋಗ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಹೀಗೆ ಇನ್ನೂ ಉಳಿದಿರ್ತಕ್ಕಂಥ ಅನೇಕ ರೀತಿಯ ಚುನಾವಣೆಗಳನ್ನು ನಡೆಸ್ತಕ್ಕಂಥ ಮಹತ್ತರ ಜವಾಬ್ದಾರಿಗಳನ್ನು ಹೊಂದಿರತಕ್ಕಂಥ ಸಂಸ್ಥೆ ಆಗಿದೆ. ಇನ್ನು ಈ ಚುನಾವಣಾ ಆಯೋಗವನ್ನು ರಚನೆ ಮಾಡೋದು ಹೇಗೆ? ಚುನಾವಣಾ ಆಯೋಗವನ್ನು ರಚನೆ ಮಾಡೋದು ಈ ವಿಧಿ ಸಂಖ್ಯೆ 324ರ ಅನ್ವಯ, ಭಾರತದ ಸಂವಿಧಾನದ 324ನೇ ವಿಧಿಯ ಅನ್ವಯ ಚುನಾವಣಾ ಆಯೋಗವನ್ನು ರಚನೆ ಮಾಡಲಿಕ್ಕಾಗಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರೆ 2 ಚುನಾವಣಾ ಆಯುಕ್ತರುಗಳು, ಒಬ್ಬ ಮುಖ್ಯ ಆಯುಕ್ತರು ಮತ್ತು 2 ಇತರೆ ಉಪ ಆಯುಕ್ತರುಗಳನ್ನು ನೇಮಕ ಮಾಡತಕ್ಕಂಥ ತ್ರಿಸದಸ್ಯ ಪೀಠವನ್ನಾಗಿ ಚುನಾವಣಾ ಆಯೋಗವನ್ನು ಇರಿಸಲಾಗಿದೆ. ಈ ತ್ರಿಸದಸ್ಯ ಪೀಠ ಇದಕ್ಕಿಂತಲೂ ಮುಂಚಿತವಾಗಿ 1990ನೇ ಇಸವಿಯವರೆಗೆ ದಿನೇಶ್ ಗೋಸ್ವಾಮಿ ಅಂತಕ್ಕಂಥ ಒಂದು ಆಯೋಗ, ದಿನೇಶ್ ಗೋಸ್ವಾಮಿ ಆಯೋಗ ಏನು ಮಾಡ್ತದೆ, ಇದು ಏಕಸದಸ್ಯ ಪೀಠ ಆಗಿರಬಾರ್ದು. ಏಕೆಂದರೆ ಆರಂಭದ ಕಾಲದಿಂದ 1950ನೇ ಇಸವಿಯಿಂದ 1990ನೇ ಇಸವಿಯವರೆಗೆ ಇದು ಏಕಸದಸ್ಯ ಪೀಠ ಆಗಿತ್ತು. ಒಬ್ಬರು ಚುನಾವಣಾ ಆಯುಕ್ತರು ಅಧಿಕಾರದಲ್ಲಿ ಇರ್ತಾ ಇದ್ರು, ಅವರೇ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇದ್ರು. ಆದರೆ 1990ರಲ್ಲಿ ದಿನೇಶ್ ಗೋಸ್ವಾಮಿ ಆಯೋಗ ಏನು ಮಾಡ್ತದೆ, ಭಾರತ ಸರ್ಕಾರಕ್ಕೆ ಒಂದು ಶಿಫಾರಸನ್ನು ಮಾಡ್ತದೆ. ಆ ಶಿಫಾರಸನ್ನು ಮಾಡಿ ಈ ಮುಕ್ತ ಚುನಾವಣೆಗಳನ್ನು ನಡೆಸಲಿಕ್ಕೆ, ನಿರ್ಭೀತ, ನಿಷ್ಪಕ್ಷಪಾತ, ಮುಕ್ತ ಚುನಾವಣೆಗಳನ್ನು ನಡೆಸಲಿಕ್ಕೋಸ್ಕರ ಏಕಸದಸ್ಯ ಚುನಾವಣಾ ಪೀಠ ಬೇಕಿಲ್ಲ. ಏಕಸದಸ್ಯ ಪೀಠಕ್ಕಿಂತಲೂ ಕೂಡ ಈ ಚುನಾವಣಾ ಆಯೋಗದಲ್ಲಿ 3 ಸದಸ್ಯರು ಇರಬೇಕು, 3 ಜನ ಸದಸ್ಯರು ಇರಬೇಕು ಅಂತೇಳಿ ದಿನೇಶ್ ಗೋಸ್ವಾಮಿ ಸಮಿತಿ ಒಂದು ಶಿಫಾರಸನ್ನು ಮಾಡ್ತದೆ. ಆ ಕಾರಣಕ್ಕಾಗಿ ಭಾರತ ಸಂವಿಧಾನಕ್ಕೆ ಒಂದು ಮಾರ್ಪಾಟನ್ನು ಮಾಡಿ, ತಿದ್ದುಪಡಿಯನ್ನು ಮಾಡಿ 1990ನೇ ಇಸವಿಯಿಂದ ಈಚೆಗೆ ಈ ಭಾರತದ ಚುನಾವಣಾ ಆಯೋಗದಲ್ಲಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು, 2 ಇತರೆ ಚುನಾವಣಾ ಆಯುಕ್ತರು ಇರ್ತಾರೆ. ಸದ್ಯದ ಪರಿಸ್ಥಿತಿನಲ್ಲಿ ಭಾರತ ಸಂವಿಧಾನದ 324ನೇ ವಿಧಿಯ ಅನ್ವಯ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರನ್ನು ಮತ್ತು ಇತರೆ ಚುನಾವಣಾ ಆಯುಕ್ತರನ್ನು ಕೇಂದ್ರ ಸಚಿವ ಸಂಪುಟದ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಕೇಂದ್ರ ಸಚಿವ ಸಂಪುಟ ಮತ್ತು ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಮತ್ತು ಇತರೆ ಚುನಾವಣಾ ಆಯುಕ್ತರು 2ರನ್ನು, ಒಟ್ಟು 3 ಜನ ಸದಸ್ಯರನ್ನು ಚುನಾವಣಾ ಆಯೋಗಕ್ಕೆ ನೇಮಕ ಮಾಡಲಾಗುತ್ತದೆ. ಯಾರ ಸಲಹೆಯ ಮೇರೆಗೆ?
ಭಾರತದ ಪ್ರಧಾನಮಂತ್ರಿ ಮತ್ತು ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ಯಾರು ನೇಮಕ ಮಾಡ್ತಾರೆ? ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಸದ್ಯ ಯಾರು ಭಾರತದಲ್ಲಿ ಪ್ರಸಕ್ತ ಭಾರತದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರೆ ಇಬ್ಬರು ಚುನಾವಣಾ ಆಯುಕ್ತರು ಯಾರಿದ್ದಾರೆ ಅನ್ನೋದನ್ನು ನೋಡೋಣ. ಸುನೀಲ್ ಅರೋರಾ ಅಂತಕ್ಕಂಥವರು ಮುಖ್ಯ ಚುನಾವಣಾ ಆಯುಕ್ತರಾಗಿಯೂ, ರಾಜೀವ್ ಕುಮಾರ್ ಅಂತಕ್ಕಂಥವರು ಎರಡನೇ ಚುನಾವಣಾ ಆಯುಕ್ತರಾಗಿಯೂ, ಸುಶೀಲ್ ಚಂದ್ರ ಅಂತಕ್ಕಂಥವರು ಇನ್ನೊಬ್ಬರು ಆಯುಕ್ತರಾಗಿಯೂ. ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು, ಈಗ ಸದ್ಯ ಭಾರತದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರು ಸುನೀಲ್ ಅರೋರಾ ಆಗಿದ್ದಾರೆ. ಇನ್ನು ಇತರೆ ಆಯುಕ್ತರುಗಳು ಯಾರು ಅಂದರೆ ರಾಜೀವ್ ಕುಮಾರ್ ಮತ್ತು ಸುಶೀಲ್ ಚಂದ್ರ ಅಂತಕ್ಕಂಥವರು. ಅಲ್ಲಿಗೆ ತ್ರಿಸದಸ್ಯ ಪೀಠ ಇದು ಆಯಿತು. ಚುನಾವಣಾ ಆಯೋಗದ ರಚನೆಯಲ್ಲಿ 3 ಜನ ಚುನಾವಣಾ ಆಯುಕ್ತರು ಇರ್ತಾರೆ. ಅದರಲ್ಲಿ ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರಾಗಿರ್ತಾರೆ, ಇಬ್ಬರು ಇತರೆ ಆಯುಕ್ತರು ಆಗಿರ್ತಾರೆ. ಇನ್ನು ಚುನಾವಣಾ ಆಯುಕ್ತರ ಅಧಿಕಾರದ ಅವಧಿಯು 1973ನೇ ಇಸ್ವಿನಲ್ಲಿ 5 ವರ್ಷಕ್ಕೆ ಇದನ್ನು ನಿಗದಿ ಮಾಡಲಾಗಿತ್ತು. ಆದರೆ 1986ರಿಂದ ಅನ್ವಯವಾಗುವಂತೆ ಇದನ್ನು 6 ವರ್ಷಕ್ಕೆ ನಿಗದಿ ಮಾಡಲಾಗಿದೆ. ಈಗ ಸದ್ಯ ಪ್ರಸಕ್ತ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರದ ಅವಧಿ 6 ವರ್ಷಗಳ ಅಧಿಕಾರದ ಅವಧಿ ಅಲ್ಲವೇ ತಮ್ಮ 65 ವರ್ಷಗಳ ವಯಸ್ಸು. ಈಗ 5 ವರ್ಷ ಇಲ್ಲದೆ 65 ವರ್ಷಗಳ ವಯಸ್ಸು, ಇದರಲ್ಲಿ ಯಾವುದು ಮೊದಲು ಆವಾಗ ಅವರು ನಿವೃತ್ತಿಯನ್ನು ಹೊಂದುತ್ತಾರೆ. ಒಂದು ಉದಾಹರಣೆಗೆ, ಒಬ್ಬ ವ್ಯಕ್ತಿ ಏನಾಗ್ತಾರೆ, ಒಂದು 55 ವರ್ಷದ ತಮ್ಮ ವಯಸ್ಸಿನಲ್ಲಿ ಅವರು ನೇಮಕ ಆಗ್ತಾರೆ ಅಂತ ಇಟ್ಕೊಳ್ಳೋಣ. 55 ವರ್ಷಕ್ಕೆ ಅವರು ನೇಮಕ ಆದರೆ ಅವರು ನಿವೃತ್ತಿ ಆಗಬೇಕು ಅಂದರೆ ಅವರಿಗೆ ಎಷ್ಟು ವರ್ಷ ವಯಸ್ಸಾಗಬೇಕು ಪ್ಲಸ್ 6 ವರ್ಷ, ಅಲ್ಲಿಗೆ 61 ವರ್ಷಕ್ಕೆ ಅವರು ಏನಾಗ್ತಾರೆ, ನಿವೃತ್ತರಾಗ್ತಾರೆ. ಒಂದು ವೇಳೆ ಯಾವುದೋ ಒಬ್ಬ ವ್ಯಕ್ತಿ 62 ವರ್ಷದಲ್ಲಿ ನೇಮಕಾತಿಯನ್ನು ಹೊಂದಿದ್ದಾರೆ, 62 ವರ್ಷಗಳ ವಯಸ್ಸಿನಲ್ಲಿ ನೇಮಕಾತಿಯನ್ನು ಹೊಂದಿದ್ದಾರೆ, ಅವರು ಏನಾಗಬೇಕಾಗ್ತದೆ? ಇವರು 6 ವರ್ಷ ಇರ್ತಾರ? ಇಲ್ಲ, ಅವರಿಗೆ 65 ವರ್ಷ ಅಂದರೆ ಕೇವಲ 3 ವರ್ಷ ಇರ್ತಾರೆ. 65 ವರ್ಷ ವಯಸ್ಸಾದಾಗ ಅವರು ನಿವೃತ್ತಿಯನ್ನು ಹೊಂದ್ತಾರೆ. 6 ವರ್ಷಗಳ ಅವಧಿಯ ಅಧಿಕಾರದ ಅವಧಿ ಇಲ್ಲದೆ ಅವರ 65 ವರ್ಷಗಳ ವಯಸ್ಸು, ಅದರಲ್ಲಿ ಯಾವುದು ಮೊದಲು ಅವರು ಆ ದಿನಾಂಕದಂದು ಅವರು ನಿವೃತ್ತಿಯನ್ನು ಹೊಂದುತ್ತಾರೆ. ಇದು ಚುನಾವಣಾ ಆಯೋಗದ ಆಯುಕ್ತರುಗಳ ಏನಾಗಿರ್ತದೆ, ಅಧಿಕಾರದ ಅವಧಿಯಾಗಿರ್ತದೆ. ಇನ್ನು ಸಂವಿಧಾನದ ಇವರ ಸೇವಾ ನಿಯಮಗಳನ್ನು ಕೇಂದ್ರ ಸಂಸತ್ತು ನಿರ್ಧರಿಸುತ್ತದೆ. ಚುನಾವಣಾ ಆಯೋಗಕ್ಕೆ ತಮ್ಮ ಕಚೇರಿಯನ್ನು ನಿರ್ವಹಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಸಿಬ್ಬಂದಿಗಳನ್ನು ನೇಮಕಾತಿಯನ್ನು ಮಾಡ್ತಕ್ಕಂಥ ಅಧಿಕಾರವನ್ನು ಅವರೇ ಚುನಾವಣಾ ಆಯುಕ್ತರುಗಳೇ ನೇಮಕಾತಿಯನ್ನು ಮಾಡಿಕೊಳ್ತಾರೆ. ಇನ್ನು ಈ ಭಾರತದ ಚುನಾವಣಾ ಆಯೋಗದ ಆಯುಕ್ತರುಗಳನ್ನು ಪದಚ್ಯುತಗೊಳಿಸುವ ವಿಧಾನ, ಅವರೇನಾದರೂ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರೆ, ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ರೆ, ಸ್ವಜನ ಪಕ್ಷಪಾತವನ್ನು ಮಾಡಿದ್ದಾರೆ, ಲಂಚಗೊಳಿತನಕ್ಕೆ ಒಳಗಾಗಿದ್ದರೆ, ಭ್ರಷ್ಟಾಚಾರಕ್ಕೆ ಒಳಗಾಗಿದ್ದರೆ, ಇಂಥ ಸಂದರ್ಭಗಳಲ್ಲಿ ಅವರನ್ನು ಕೂಡ ಪದಚ್ಯುತಗೊಳಿಸ್ತಕ್ಕಂಥ ಒಂದು ಅವಕಾಶ ಇದೆ. ಭಾರತದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರುಗಳನ್ನು ಯಾವ ರೀತಿ ಪದಚ್ಯುತಗೊಳಿಸಲಾಗ್ತದೆಯೋ ಅದೇ ರೀತಿ ಇವರನ್ನು ಕೂಡ ಅದರಿಂದ ಪದಚ್ಯುತಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಲಾಗ್ತದೆ. ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿ ಕಳೆದ ವರ್ಷ ಈ ಮಹಾಭಿಯೋಗ ಅನ್ನುವ ಒಂದು ಪ್ರಕ್ರಿಯೆಯನ್ನು ನೀವು ಅಲ್ಲಾಗಲೇ ಚರ್ಚೆಯನ್ನು ಮಾಡಿದ್ದೇವೆ.
ಯಾವುದಾದ್ರೂ ಒಬ್ಬ ಸಂವಿಧಾನಿಕ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥ ಒಬ್ಬ ಅಧಿಕಾರಿಯು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದರೆ, ಭ್ರಷ್ಟಾಚಾರಕ್ಕೆ ಒಳಗಾಗಿದ್ದರೆ, ಸ್ವಜನ ಪಕ್ಷಪಾತವನ್ನು ಮಾಡಿದ್ದರೆ, ಇಂಥ ಕೆಲಸಗಳನ್ನೆಲ್ಲ ಮಾಡಿದರೆ ಆತನ ಮೇಲೆ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಲಾಗ್ತದೆ. ಆತನು ಮಾಡಿರಬಹುದಾದ ತಪ್ಪುಗಳ ಪಟ್ಟಿ, ಆ ಪಟ್ಟಿಯನ್ನು ಏನಂತ ಕರೀತಾರೆ? ದೋಷಾರೋಪಣ ಪಟ್ಟಿ ಅಂತೇಳಿ ಕರೀತಾರೆ. ಆ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿ ಆ ದೋಷಾರೋಪಣ ಪಟ್ಟಿಯನ್ನು ಕೇಂದ್ರ ಮತ್ತು ಸಂಸತ್ತು ವಿಶೇಷ ಬಹುಮತದಿಂದ ಅದನ್ನು ಅನುಮೋದನೆಯನ್ನು ಮಾಡಿದರೆ, ಕೇಂದ್ರ ಸಂಸತ್ತು ಲೋಕಸಭೆ ಮತ್ತು ರಾಜ್ಯಸಭೆಗಳು ಅದನ್ನು ಬಹುಮತದೊಂದಿಗೆ ಅನುಮೋದನೆಯನ್ನು ಮಾಡಿ, ಹೌದು ಇಂಥ ಅಧಿಕಾರಿಯು ಮಾಡಿರ್ತಕ್ಕಂಥ ತಪ್ಪು ಎನ್ನುವುದನ್ನು ಅವರು ಅನುಮೋದನೆಯನ್ನು ಮಾಡಿದರೆ ಅವರನ್ನು ಅವರ ಸ್ಥಾನದಿಂದ ಪದಚ್ಯುತಗೊಳಿಸಲಾಗ್ತದೆ. ಈ ಒಂದು ಕ್ರಮವನ್ನೇನಂತ ಕರೀತಾರೆ? ಮಹಾಭಿಯೋಗ ಅಂತೇಳಿ ಕರೀತಾರೆ. ಹಾಗೆ ಮಹಾಭಿಯೋಗದ ಮುಖಾಂತರ ಇವರನ್ನೇನು ಮಾಡಿಕೊಂಡು ಪದಚ್ಯುತಗೊಳಿಸಬಹುದು. ಇಂಗ್ಲಿಷ್ನಲ್ಲಿ ಅದನ್ನು ಇಂಪೀಚ್ಮೆಂಟ್ ಅಂತಲೂ ಕೂಡ ಕರೀತಾರೆ. ಇನ್ನು ಈ ಭಾರತದ ಚುನಾವಣಾ ಆಯೋಗದ ಅಧಿಕಾರಗಳು ಮತ್ತು ಕಾರ್ಯಗಳು, ಒಂದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಪಟ್ಟಿ ಇದೆ. 1950ನೇ ಇಸ್ವಿಯಿಂದ ಹಿಡಿದು 1950ನೇ ಇಸ್ವಿಯಿಂದ ಹಿಡಿದು ಇದುವರೆಗೆ ಯಾರ್ಯಾರು ಭಾರತದ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರುಗಳಾಗಿ ನೇಮಕಾತಿಯನ್ನು ಹೊಂದಿದ್ದಾರೋ ಅವರ ಒಂದು ಪಟ್ಟಿ, ಉದ್ದಕ್ಕೆ ಒಂದು ಪಟ್ಟಿ ಇದೆ. 19 ಜನರ ಒಂದು ಪಟ್ಟಿ ಇದೆ. ಈಗ ಸದ್ಯಕ್ಕೆ 20ನೇವರು ಒಂದು ಪಟ್ಟಿಯನ್ನು ಒಬ್ಬರ ಹೆಸರನ್ನು ಅದಕ್ಕೆ ಸೇರಿಸಬೇಕಾಗಿದೆ. ಅವರ ಹೆಸರು ಯಾವಿದೆ? ಸುನಿಲ್ ಅರೋರಾ. ಇವರ ಹೆಸರನ್ನ ಅಲ್ಲಿ ಪುಸ್ತಕದಲ್ಲಿ ಇನ್ನೂ ಕೂಡ ಸೇರ್ಪಡೆ ಆಗಿಲ್ಲ. 20ನೇವರು ಸುನಿಲ್ ಅರೋರಾ ಆಗಿರ್ತಾರೆ. ಇನ್ನು ಈ ಸುಕುಮಾರ್ ಸೇನ್ ಅಂತಕ್ಕಂಥವರು ಮೊಟ್ಟಮೊದಲನೆಯ ಭಾರತದ ಚುನಾವಣಾ ಆಯೋಗದ ಮೊಟ್ಟಮೊದಲನೆಯ ಆಯುಕ್ತರು ಆಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಈಗ ಪ್ರಸಕ್ತ ಸುನಿಲ್ ಅರೋರಾ ಅಂತಕ್ಕಂಥವರು ಏನಾಗಿದ್ದಾರೆ? ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಾರೆ. ಇನ್ನು ಭಾರತದಲ್ಲಿ ಮುಕ್ತ ಮತ್ತು ನಿಷ್ಪಕ್ಷಪಾತವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆಯನ್ನು ನಡೆಸಲಿಕ್ಕೋಸ್ಕರ ಭಾರತದ ಚುನಾವಣಾ ಆಯೋಗದ ನೇಮಕ ಆಗಿರ್ತದೆ. ಈ ಸಂದರ್ಭದಲ್ಲಿ ಆಯೋಗದ ಅಧಿಕಾರಗಳನ್ನು ಶಾಸಕಾಂಗವಾಗಲಿ ಕಾರ್ಯಾಂಗವಾಗಲಿ ಈ ಚುನಾವಣಾ ಆಯೋಗದ ಕೆಲಸಗಳಲ್ಲಿ ಹಸ್ತಕ್ಷೇಪವನ್ನು ಮಾಡುವಂತಿಲ್ಲ. ಇನ್ನು ಭಾರತದ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ಅದು ಏನೇನು ಕೆಲಸಗಳನ್ನು ಮಾಡ್ತದೆ ಅನ್ನೋದನ್ನು ನೋಡೋಣ. ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದು, ಅದನ್ನು ಪರಿಷ್ಕರಿಸುವುದು, ಪರಿಶೀಲಿಸುವುದು ಮತ್ತು ಈ ಎಲ್ಲ ಕಾರ್ಯಗಳಿಗೆ ನಿರ್ದೇಶನವನ್ನು ನೀಡುವುದು. ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದು, ಪರಿಷ್ಕರಿಸುವುದು, ಪರಿಶೀಲಿಸುವುದು. ಈಗ ಒಂದು ಚುನಾವಣೆ ಬರ್ತಾ ಇದೆ ಅಂತಂದ್ರೆ ಆ ಚುನಾವಣೆಯಲ್ಲಿ ಮತದಾರರ ಯಾರ್ಯಾರಾಗಿರ್ತಾರೆ, ಯಾರ್ಯಾರು ಮತದಾರರ ಪಟ್ಟಿ ಅಲ್ಲಿ ತಯಾರನ್ನು ಮಾಡಬೇಕಾಗ್ತದೆ. ಪ್ರತಿ ಚುನಾವಣೆಗೂ ಕೂಡ ಹೊಸದಾಗಿ ಮತದಾರರ ಪಟ್ಟಿಯನ್ನು ತಯಾರಿಸಬೇಕು. ಯಾಕೆ ಅಂತಂದರೆ 18 ವರ್ಷಗಳ ವಯಸ್ಸನ್ನು ಗಳಿಸ್ತಕ್ಕಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇರ್ತದೆ. ಅವರನ್ನು ಸೇರ್ಪಡೆ ಮಾಡಬೇಕಾಗಿದೆ. ಇನ್ನು ಕೆಲವೊಂದಿಷ್ಟು ಜನ ತೀರಿ ಹೋಗ್ತಾ ಇರ್ತಾರೆ, ವಿಧಿವಶರಾಗ್ತಾ ಇರ್ತಾರೆ. ಅವರನ್ನು ಆ ಚುನಾವಣಾ ಪಟ್ಟಿ ಈ ಮತದಾರರ ಪಟ್ಟಿಯಿಂದ ಅವರನ್ನು ಕೈ ಬಿಡಬೇಕಾಗಿರ್ತದೆ. ಇನ್ನು ಯಾವುದೋ ಒಂದು ಗ್ರಾಮದಲ್ಲಿ ಇದ್ದಂಥ ಒಬ್ಬ ಮಹಿಳೆ, ಒಬ್ಬ ಯುವತಿ ಮದುವೆಯಾಗಿ ಗಂಡನ ಮನೆಗೆ ಹೋಗಿರ್ತಾರೆ. ಅವರನ್ನು ಗಂಡನ ಮನೆಯ ಊರಿನ ಆ ಮತಗಟ್ಟೆಗೆ ಸಂಬಂಧಪಟ್ಟಂಥ ಆ ಚುನಾವಣಾ ಮತದಾರರ ಪಟ್ಟಿ ಏನಿದೆ ಆ ಪಟ್ಟಿಗೆ ಸೇರ್ಪಡಿಸಬೇಕಾಗಿರ್ತದೆ. ಈ ಪಟ್ಟಿಯಲ್ಲಿ ಅವರನ್ನು ಹೆಸರನ್ನು ತೆಗೆದುಹಾಕಬೇಕಾಗಿರ್ತದೆ. ಈ ಇಷ್ಟು ಕೆಲಸಗಳನ್ನು ಚುನಾವಣಾ ಆಯೋಗ ಪ್ರತಿ ವರ್ಷ ಮಾಡ್ತಾನೆ ಇರ್ತದೆ. ಪರಿಷ್ಕರಣೆಯನ್ನು ಮಾಡ್ತಾನೆ ಇರ್ತದೆ. ಹೊಸದಾಗಿ ಯಾವುದೋ ಬೇರೆ ಊರಿಂದ ಬರ್ತಾರೆ, ಅವರನ್ನು ಚುನಾವಣಾ ಪಟ್ಟಿನಲ್ಲಿ ಸೇರಿಸೋದು. ಅವರು ಯಾವ ಊರಿನಿಂದ ಬಂದಿದ್ದಾರೋ ಆ ಊರಿನಲ್ಲಿ ಅದೇನಾದರೂ ಹೆಸರಿದ್ರೆ ಅಲ್ಲಿ ತೆಗೆದು ಹಾಕಿಸ್ಕೊಳ್ಳೋದು ಮತ್ತು ಇಲ್ಲಿ ಅದನ್ನು ಸೇರಿಸ್ಕೊಳ್ತಕ್ಕಂಥದ್ದು. ಇದನ್ನು ಏನಂತೀವಿ? ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದು, ಪರಿಷ್ಕರಿಸುವುದು, ಪರಿಶೀಲಿಸುವುದು. ಈ ಮೂರು ಕೆಲಸಗಳನ್ನು ಅದು ನಿರಂತರವಾಗಿ ಮಾಡ್ತಾನೆ ಇರ್ತದೆ. ಅದನ್ನು ಇಲ್ಲಿ ಮೊದಲನೆಯ ಕಾರ್ಯ ಅಂತಂದೇಳಿ ನಾವು ಅದನ್ನು ತಿಳ್ಕೊಂಡಿದ್ದೀವಿ. ಇನ್ನು ಕೇಂದ್ರ ಸಂಸತ್ತಿನ ಲೋಕಸಭೆ, ರಾಜ್ಯಸಭೆ, ರಾಜ್ಯ ವಿಧಾನಮಂಡಲಗಳ ವಿಧಾನಸಭೆ, ವಿಧಾನ ಪರಿಷತ್ತು, ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು
ಮುಂತಾದವರ ಚುನಾವಣೆಗಳನ್ನು ನಡೆಸತಕ್ಕಂಥ ಜವಾಬ್ದಾರಿ ಭಾರತದ ಕೇಂದ್ರ ಚುನಾವಣಾ ಆಯೋಗದ ಕೆಲಸ ಆಗಿರ್ತದೆ. ಸಂಸತ್ತಿನ ಲೋಕಸಭೆ, ರಾಜ್ಯಸಭೆ, ರಾಜ್ಯ ವಿಧಾನಮಂಡಲದ ವಿಧಾನಸಭೆ, ವಿಧಾನ ಪರಿಷತ್ತು ಹಾಗೂ ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಳ ಚುನಾವಣೆಗಳನ್ನು ನಡೆಸತಕ್ಕಂಥದ್ದು ಯಾರ ಕೆಲಸ ಆಗಿರ್ತದೆ? ಭಾರತದ ಚುನಾವಣಾ ಆಯೋಗದ ಕೆಲಸ ಆಗಿರ್ತದೆ. ಇನ್ನು 1950 ಮತ್ತು 51 ಪ್ರಜಾಪ್ರತಿನಿಧಿ ಕಾಯ್ದೆಯ ಅನ್ವಯ ಚುನಾವಣಾ ಆಯೋಗವು ಕೆಳಕಂಡಂಥ ಇತರೆ ಕೆಲಸಗಳನ್ನು ಕೂಡ ಮಾಡ್ತದೆ. ಅವು ಏನಾಗಿರ್ತವೆ ಅಂದರೆ, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಚುನಾವಣಾಧಿಕಾರಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಹೆಸರುಗಳನ್ನು ಸೂಚಿಸುವ ಅಧಿಕಾರವನ್ನು ಹೊಂದಿದೆ. ರಾಷ್ಟ್ರದ ಎಲ್ಲ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಚುನಾವಣಾಧಿಕಾರಿಗಳು ಭಾರತದ ಚುನಾವಣಾ ಆಯೋಗದ ಮೇಲ್ವಿಚಾರಣೆ ಮತ್ತು ನಿಯಮ ಮತ್ತು ನಿರ್ದೇಶನಗಳಿಗೆ ಒಳಪಟ್ಟಿರುತ್ತಾರೆ. ಅಂದರೆ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಜ್ಯ ಚುನಾವಣಾ ಅಧಿಕಾರಿಗಳು ಏನಿರ್ತಾರೆ ಅವುಗಳನ್ನು ನೇಮಕ ಮಾಡುವ ವಿಷಯದಲ್ಲಿ ಕೇಂದ್ರದ ಸಂಸತ್ತಿಗೆ ಹೆಸರುಗಳ ಪಟ್ಟಿಯನ್ನು ಅಂತಿಮಗೊಳಿಸಿಕೊಡ್ತಕ್ಕಂಥ ಕೆಲಸವನ್ನು ಚುನಾವಣಾ ಆಯೋಗ ಮಾಡ್ತದೆ. ಅದಾದ ಮೇಲೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಚುನಾವಣಾ ಅಧಿಕಾರಿಗಳಾಗಿ ಕೆಲಸವನ್ನು ಮಾಡ್ತಕ್ಕಂಥವರು ಮತ್ತು ರಾಜ್ಯಗಳಲ್ಲಿ ಚುನಾವಣಾ ಅಧಿಕಾರಿಗಳಾಗಿ ಕೆಲಸವನ್ನು ಮಾಡ್ತಕ್ಕಂಥವರು ಯಾರ ನಿಯಂತ್ರಣದಲ್ಲಿ ಬರ್ತಾರೆ? ಕೇಂದ್ರ ಚುನಾವಣಾ ಆಯೋಗದ, ಭಾರತದ ಕೇಂದ್ರ ಚುನಾವಣಾ ಆಯೋಗದ ಅಧಿಕಾರದ ವ್ಯಾಪ್ತಿಯಲ್ಲಿ ಬರ್ತಾರೆ. ಆ ಚುನಾವಣಾ ಆಯೋಗದ ನಿಯಮಗಳು ಮತ್ತು ನಿರ್ದೇಶನಗಳಿಗೆ ಒಳಪಟ್ಟು ಅವರು ಕೆಲಸವನ್ನು ಮಾಡ್ತಾರೆ. ಇನ್ನು ದೇಶದಲ್ಲಿ ಚುನಾವಣೆಗಳನ್ನು ಘೋಷಿಸುವುದು, ಅಧಿಸೂಚನೆಯನ್ನು ಹೊರಡಿಸುವುದು, ಚುನಾವಣಾ ದಿನಾಂಕಗಳನ್ನು ಗೊತ್ತುಪಡಿಸುವುದು. ಭಾರತ ದೇಶದಲ್ಲಿ ಲೋಕಸಭಾ ಚುನಾವಣೆ ಆಗಿದ್ದರೆ ಆ ಚುನಾವಣೆಯನ್ನು ನಡೆಸಲಾಗ್ತದೆ ಅಂತ ಹೇಳಿ ಚುನಾವಣೆಯ ಘೋಷಣೆಯನ್ನು ಮಾಡ್ತಕ್ಕಂಥದ್ದು, ಆ ಚುನಾವಣೆಯ ದಿನಾಂಕಗಳನ್ನು ನಿಗದಿಪಡಿಸ್ತಕ್ಕಂಥದ್ದು, ನಾಮಪತ್ರವನ್ನು ಸಲ್ಲಿಸುವುದು ಇಂಥ ದಿನಾಂಕದಿಂದ ಇಂಥ ದಿನಾಂಕದವರೆಗೆ, ನಾಮಪತ್ರವನ್ನು ವಾಪಸ್ಸು ಪಡೆಯಲಿಕ್ಕೆ ಈ ದಿನಾಂಕದಿಂದ ಈ ದಿನಾಂಕದವರೆಗೆ, ನಾಮಪತ್ರವನ್ನು ವಾಪಸ್ಸು ಪಡೆದಾದ ಮೇಲೆ ಪರಿಶೀಲನೆಯನ್ನು ನಡೆಸಲಾಗಿ ಅಂತಿಮ ಪಟ್ಟಿ ಏನು ತಯಾರಾಗ್ತದೆ, ಅಂತಿಮ ಅಭ್ಯರ್ಥಿಗಳ ಪಟ್ಟಿಯನ್ನು ತಯಾರು ಮಾಡ್ತಕ್ಕಂಥದ್ದು. ಅದಾದ ಮೇಲೆ ನಾಮಪತ್ರಗಳನ್ನು ಸಲ್ಲಿಸಲಿಕ್ಕೆ ಕಡೆಯ ದಿನಾಂಕ ಆದ ಮೇಲೆ ಒಂದು ದಿನಾಂಕವನ್ನು ನಿಗದಿಪಡಿಸಿ ಚುನಾವಣೆಯನ್ನು ಮೊದಲನೇದಷ್ಟನ್ನು ಕೂಡ ಅದು ಪ್ರಿಪ್ಲಾನ್ದಾಗಿ ಹೇಳ್ಬಿಟ್ಟಿರ್ತದೆ, ಇಂಥ ದಿವಸದಿಂದ ಇಂಥ ದಿವಸಕ್ಕೆ ನಾಮಪತ್ರ ಸಲ್ಲಿಸೋದು, ಅದಾದಮೇಲೆ ಅವುಗಳ ಪರಿಶೀಲನೆ, ಆಮೇಲೆ ಇಂಥ ದಿವಸ ಚುನಾವಣೆ, ಇಂಥ ದಿವಸ ಫಲಿತಾಂಶ ಪ್ರಕಟ. ಹೀಗೆ ಅದನ್ನು ಒಂದು ಯೋಜನೆಯನ್ನು ರೂಪಿಸಿ ಒಂದು ಪ್ಲಾನ್ಡ್ ಆಗಿ ಚುನಾವಣೆಯನ್ನು ನಡೆಸ್ತಕ್ಕಂಥ, ಏಕಕಾಲಕ್ಕೆ ಚುನಾವಣೆಯನ್ನು ಸ್ಪಷ್ಟವಾದ ಮತ್ತು ನಿಖರ, ನಿರ್ದಿಷ್ಟ, ನಿರ್ಭೀತ, ಪಾರದರ್ಶಕ ಚುನಾವಣೆಯನ್ನು ನಡೆಸಲಿಕ್ಕೆ ಒಂದು ಚುನಾವಣಾ ಆಯೋಗ ಅಷ್ಟೆಲ್ಲ ಕೆಲಸಗಳನ್ನು ಮಾಡ್ತದೆ. ಇನ್ನು ದೇಶದಲ್ಲಿ ಚುನಾವಣೆಯನ್ನು ನಡೆಸಲು ಅಗತ್ಯವಾದ ಸಿಬ್ಬಂದಿ ವರ್ಗಕ್ಕೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವುದು. ಅಷ್ಟು ಚುನಾವಣಾ ಆಯೋಗದ ಜೊತೆಗೆ ಪರ್ಮನೆಂಟ್ ಆಗಿರ್ತಕ್ಕಂಥ ಎಂಪ್ಲಾಯಿಗಳು ಇಲ್ಲ, ಸಿಬ್ಬಂದಿ ವರ್ಗ ಇಲ್ಲ. ಅದಕ್ಕೆ ಅವ್ರೇನು ಮಾಡ್ತಾರೆ, ಕೇಂದ್ರ ಚುನಾವಣಾ ಆಯೋಗ ಏನು ಮಾಡ್ತದೆ, ಈ ರಾಜ್ಯ ಸರ್ಕಾರಿ ನೌಕರರುಗಳೇನಿರ್ತಾರೆ ಆ ನೌಕರರುಗಳನ್ನು ನನಗೆ ಎರವಲು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತದೆ. ಆವಾಗ ರಾಜ್ಯ ಸರ್ಕಾರ ಅವರಿಗೆ ಎರವಲನ್ನು ಕೊಟ್ಟಿರ್ತದೆ. ಇನ್ನು ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವುದು, ಚಿಹ್ನೆಗಳನ್ನು ಗೊತ್ತುಪಡಿಸುವುದು ಹಾಗೂ ಈ ಸಂಬಂಧ ಉಂಟಾಗುವ ವಿವಾದಗಳನ್ನು ಇತ್ತಪಡಿಸುವುದು. ಚುನಾವಣಾ ಚಿಹ್ನೆಗಳ ಕಾಯ್ದೆ 2000 ಪ್ರಕಾರ ಚುನಾವಣಾ ಆಯೋಗ ಈ ಕೆಳಕಂಡ ಮಾನದಂಡಗಳ ಮುಖಾಂತರ ರಾಷ್ಟ್ರೀಯ ಪಕ್ಷ, ಪ್ರಾದೇಶಿಕ ಪಕ್ಷ ಅಂತಕ್ಕಂಥದ್ದನ್ನು ಗುರುತುಪಡಿಸ್ತದೆ. ಅಂದರೆ ಒಂದು ರಾಜಕೀಯ ಪಕ್ಷ ನಮ್ಮ ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇರೋದರಿಂದ, ಈಗ ಮುಂದಿನ ಟಾಪಿಕ್ ಇದೆ, ನಾವಲ್ಲಿ ಮುಂದಿನ ಟಾಪಿಕಲ್ಲಿ ಓದ್ತೀವಿ. ಮುಂದಿನ ಒಂದು ಚರ್ಚೆಯ ವಿಷಯ ರಾಜಕೀಯ ಪಕ್ಷಗಳು, ಭಾರತದಲ್ಲಿ ಪಕ್ಷ ಪದ್ಧತಿ ಅಂತ ಏನಿದೆ ಅಲ್ಲಿ ನಾವು ಅದನ್ನು ಓದ್ತೇವೆ. ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇದೆ. ಪ್ರತಿ ಚುನಾವಣೆಯಿಂದ ಚುನಾವಣೆಗೆ ರಾಜಕೀಯ ಪಕ್ಷಗಳ ಸಂಖ್ಯೆ ಹೆಚ್ಚು ಆಗ್ತಾ ಇರ್ತದೆ. ಕೆಲವೊಂದು ರಾಜಕೀಯ ಪಕ್ಷಗಳು ಅವನತಿಯನ್ನು ಕೂಡ ಹೊಂದುತ್ತಾ ಹೋಗ್ತವೆ. ಹೀಗೆ ಹುಟ್ಟು ಮತ್ತು ಸಾವುಗಳು ರಾಜಕೀಯ ಪಕ್ಷಗಳಿಗೆ ಇದ್ದಾವೆ. ಕೆಲವೊಂದು ರಾಜಕೀಯ ಪಕ್ಷಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತವೆ. ಕೆಲವು ರಾಜಕೀಯ ಪಕ್ಷಗಳು ಏನೂ ಇಲ್ಲದಂಥ ರಾಜಕೀಯ ಪಕ್ಷಗಳು ದಿಢೀರನೆ ಅಧಿಕಾರಕ್ಕೆ ಬರ್ತವೆ. ಉದಾಹರಣೆಗೆ ತೆಲುಗು ದೇಶಂ ಪೊಲಿಟಿಕಲ್ ಪಾರ್ಟಿ ಒಂದು ಲೋಕಸೇವಾ ಸಂಸ್ಥೆಯಾಗಿ ನೇಮಕವಾದಂಥ ಅಸ್ತಿತ್ವಕ್ಕೆ ಬಂದಂಥ ಒಂದು ತೆಲುಗು ದೇಶಂ ಅಂತಕ್ಕಂಥ ಒಂದು ರಾಜಕೀಯ ಪಕ್ಷ ಏನು ಮಾಡ್ತು ಅಂತಂದರೆ,
ತಾನು ಅಸ್ತಿತ್ವಕ್ಕೆ ಬಂದ 6 ತಿಂಗಳುಗಳ ಒಳಗಾಗಿ ತಾನು ಆಂಧ್ರ ಪ್ರದೇಶದ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥ ಎನ್ ಟಿ ರಾಮರಾವ್ ಅವರು ಏನಾಗುವುದು ಮುಖ್ಯಮಂತ್ರಿಗಳಾಗುವ ಮುಖಾಂತರ ಒಂದು ರಾಜಕೀಯ ಪಕ್ಷವಾಗಿ ಪರಿವರ್ತನೆಯನ್ನು ಹೊಂದಿಬಿಡ್ತದೆ. ಹೀಗಾಗಿ ಯಾವುದನ್ನ ರಾಜಕೀಯ ಪಕ್ಷ ಅಂತೇಳಿ ನೋಂದಣಿಯನ್ನು ಮಾಡಿಕೊಂಡು ಅದಕ್ಕೊಂದು ಚಿಹ್ನೆಯನ್ನು ಕೊಟ್ಟು ಅದು ರಾಷ್ಟ್ರೀಯ ಪಕ್ಷವೇ ಅದು ಪ್ರಾದೇಶಿಕ ಪಕ್ಷವೇ ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡುವ ಕೆಲಸವನ್ನು ಒಂದು ಸರ್ಟಿಫೈ ಮಾಡ್ತಕ್ಕಂಥ ಕೆಲಸವನ್ನು ಭಾರತದ ಚುನಾವಣಾ ಆಯೋಗ ಮಾಡ್ತದೆ. ಯಾವ ಯಾವ ನಿಯಮಗಳ ಅಡಿಯಲ್ಲಿ ರಾಷ್ಟ್ರೀಯ ಪಕ್ಷ ಮತ್ತು ಪ್ರಾದೇಶಿಕ ಪಕ್ಷ ಅಂತೇಳಿ ನಿರ್ಧರಿಸಲಾಗ್ತದೆ, ಯಾವ ಮಾನದಂಡಗಳನ್ನು ಇಟ್ಟುಕೊಂಡು ನಿರ್ಧರಿಸಲಾಗ್ತದೆ ಅನ್ನೋದನ್ನು ನೋಡೋಣ. ಲೋಕಸಭೆ ಅಥವಾ ವಿಧಾನಸಭಾ ಚುನಾವಣೆಗಳಲ್ಲಿ 4 ಅಥವಾ ಹೆಚ್ಚಿನ ರಾಜ್ಯಗಳಲ್ಲಿ 6% ಚಲಾಯಿಸಿದ ಊರ್ಜಿತ ಮತಗಳನ್ನು ಪಡೆದಿರಬೇಕು ಮತ್ತು ಯಾವುದೇ ರಾಜ್ಯ ಅಥವಾ ರಾಜ್ಯಗಳಲ್ಲಿ ಲೋಕಸಭಾ ಸ್ಥಾನಗಳನ್ನು ಪಡೆದಿರಬೇಕು. ಯಾವುದಾದ್ರೂ ಲೋಕಸಭಾ ಅಥವಾ ವಿಧಾನಸಭಾ ಚುನಾವಣೆಗಳಲ್ಲಿ 4 ಅಥವಾ ಹೆಚ್ಚಿನ ರಾಜ್ಯಗಳಲ್ಲಿ 6% ಕನಿಷ್ಠ ಪಕ್ಷ 6% ಚಲಾಯಿಸಿದ ಊರ್ಜಿತಗೊಂಡ ಅಂದರೆ ಕುಲಗೆಟ್ಟ ಮತಗಳನ್ನು ತೆಗೆದು ಊರ್ಜಿತ ಮತಗಳೇ ಎಷ್ಟಿರಬೇಕು 6 ಇರಬೇಕು, ಅಷ್ಟು ಪ್ರಮಾಣದ ಮತಗಳನ್ನು ಪಡೆದಿರಬೇಕು. ಇಲ್ಲವೇ 3 ರಾಜ್ಯಗಳಲ್ಲಿ ಕನಿಷ್ಠ 2% ಲೋಕಸಭಾ ಸ್ಥಾನಗಳನ್ನು ಪಡೆದಿರಬೇಕು. 3 ರಾಜ್ಯಗಳಲ್ಲಿ 2% ಲೋಕಸಭಾ ಸ್ಥಾನಗಳನ್ನು ಪಡೆದಿರಬೇಕು. ಹಂಗಿದ್ದಾಗ ಅದನ್ನು ರಾಷ್ಟ್ರೀಯ ಪಕ್ಷ ಅಂತೇಳಿ ಕರೆಯಲಾಗ್ತದೆ. ಇನ್ನು ಪ್ರಾದೇಶಿಕ ಪಕ್ಷ ಅನ್ನೋದಾದರೆ ರಾಜ್ಯದಲ್ಲಿ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳಲ್ಲಿ 6% ಊರ್ಜಿತಗೊಂಡ ಮತಗಳ ಮತ್ತು 2 ವಿಧಾನಸಭಾ ಸ್ಥಾನಗಳನ್ನು ಪಡೆದಿರಬೇಕು. ರಾಜ್ಯದಲ್ಲಿ ಅಂದರೆ ಅದೇ ರಾಜ್ಯದ ಒಳಗೆ ಮೊದಲು ರಾಷ್ಟ್ರೀಯ ಪಕ್ಷ ಅಂದಾಗ ಬೇರೆ ಬೇರೆ ರಾಜ್ಯ, ಪ್ರಾದೇಶಿಕ ಪಕ್ಷ ಅಂದಾಗ ಅದೇ ರಾಜ್ಯದ ಒಳಗೆ ಕನಿಷ್ಠ 2 ಲೋಕಸಭಾ ಸ್ಥಾನಗಳನ್ನು ಪಡೆದಿರಬೇಕು. ಇಲ್ಲವೇ 2 ವಿಧಾನಸಭಾ ಸ್ಥಾನಗಳನ್ನು ಪಡೆದಿರಬೇಕು. ಇಲ್ಲವೇ ಇನ್ನೊಂದು ಆಪ್ಷನ್ ಇದೆ, ರಾಜ್ಯದ ಒಟ್ಟು ವಿಧಾನಸಭಾ ಸ್ಥಾನಗಳಲ್ಲಿ 3% ಅಥವಾ ಕನಿಷ್ಠ 3 ಸ್ಥಾನಗಳನ್ನು ಗೆದ್ದಿರಬೇಕು. ಒಟ್ಟು ರಾಜ್ಯದಲ್ಲಿ ವಿಧಾನಸಭಾ ಸ್ಥಾನಗಳಲ್ಲಿ 3% ಅಥವಾ 3 ಸ್ಥಾನಗಳನ್ನಾದರೂ ಅದು ಗೆದ್ದಿರಬೇಕು. ಅಂಥ ಒಂದು ಪಕ್ಷವನ್ನು ಏನಂತ ಕರೀತಾರೆ? ಪ್ರಾದೇಶಿಕ ಪಕ್ಷ ಅಂತೇಳಿ ಕರೀತಾರೆ. ಇನ್ನು ನೆಕ್ಸ್ಟು ಶಾಸನಸಭೆಯ ಸದಸ್ಯರ ಅನರ್ಹತೆಯ ಬಗ್ಗೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ಸಲಹೆಯನ್ನು ನೀಡುವುದು. ಶಾಸನಸಭೆಯಲ್ಲಿ ಈಗಾಗಲೇ ಒಬ್ಬ ಸದಸ್ಯನಾಗಿ ಆಯ್ಕೆಯಾಗಿ ಬಂದಿದ್ದಾರೆ. ಆಯ್ಕೆಯಾಗಿ ಬಂದ ಮೇಲೆ ಚುನಾವಣಾ ಸಂದರ್ಭದಲ್ಲಿ ಅವರು ಚುನಾವಣಾ ಅಕ್ರಮಗಳನ್ನು ಎಸಗಿದ್ದರು ಎನ್ನುವುದು ಈಗ ಚುನಾವಣಾ ಆಯೋಗಕ್ಕೆ ಖಾತ್ರಿಯಾಗಿದೆ. ಈಗಾಗಲೇ 1 ವರ್ಷ 2 ವರ್ಷ ಆಗಿಬಿಟ್ಟಿದೆ. ಅವರು MLA ಆಗಿ ಗೆದ್ದು ಬಂದಿದ್ದಾರೆ ಅಥವಾ MP ಆಗಿ ಗೆದ್ದು ಬಂದಿದ್ದಾರೆ. ಶಾಸನಸಭೆಯಲ್ಲಿ ಅದರ ಶಾಸನ ರಚನಾ ಪ್ರಕ್ರಿಯೆಯಲ್ಲಿ ತಾವು ಈಗಾಗಲೇ ತೊಡಸ್ಕೊಂಡಿದ್ದಾರೆ. ಆದರೆ ಅವರು ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಒಡ್ಡಿದಂಥ ಸಂದರ್ಭದಲ್ಲಿ ಚುನಾವಣಾ ಅಕ್ರಮಗಳನ್ನು ಮಾಡಿದ್ದಾರೆ, ಇಲ್ಲವೇ ನಾಮಪತ್ರವನ್ನು ಸಲ್ಲಿಸ್ತಾ ಇರಬೇಕಾದ್ರೆ ತಪ್ಪು ದಾಖಲೆಗಳನ್ನು ನೀಡಿದ್ದಾರೆ ಅಂತ ಹೇಳಿ ಚುನಾವಣಾ ಆಯೋಗಕ್ಕೆ ಖಾತ್ರಿಯಾಗಿ ಅದು ಸಾಬೀತಾಗಿದ್ದರೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು? ಚುನಾವಣಾ ಆಯೋಗ ಅವರ ಅನರ್ಹತೆಯ ಬಗ್ಗೆ ಯಾರಿಗೆ? ರಾಷ್ಟ್ರಪತಿಗಳಿಗೆ ವರದಿ ಮಾಡಬಹುದು. ರಾಷ್ಟ್ರಪತಿಗಳಿಗೆ ವರದಿ ಮಾಡುವ ಅಧಿಕಾರ ಭಾರತದ ಚುನಾವಣಾ ಆಯೋಗಕ್ಕೆ ಇದೆ. ಇನ್ನು ಭಾರತ ಚುನಾವಣಾ ಆಯೋಗದ ಶಿಫಾರಸಿಗೆ ಅನುಸಾರ ಸಂಸತ್ತಿನ ಚುನಾವಣೆಗಳನ್ನು ನಡೆಸಲು ರಾಷ್ಟ್ರಪತಿ ಮತ್ತು ರಾಜ್ಯ ಸರ್ಕಾರಗಳ ಚುನಾವಣೆಗಳನ್ನು ನಡೆಸಲು ರಾಜ್ಯಪಾಲರು ಪ್ರಕಟಣೆಯನ್ನು ಹೊರಡಿಸುತ್ತಾರೆ. ಭಾರತದ ಚುನಾವಣಾ ಆಯೋಗ ಕೇಂದ್ರ ಸಂಸತ್ತಿಗೆ ಚುನಾವಣೆ ನಡೆಯುವುದಾದರೆ ರಾಷ್ಟ್ರಪತಿಗಳು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ರಾಜ್ಯ ವಿಧಾನಮಂಡಲದ ಚುನಾವಣೆಯನ್ನು ನಡೆಸೋದಾದರೆ ರಾಜ್ಯಪಾಲರುಗಳು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಚುನಾವಣೆಗೆ ಸಂಬಂಧಿಸಿದ ಯಾವುದೇ ರೀತಿಯ ವಿವಾದಗಳನ್ನು ವಿಚಾರಣೆಯನ್ನು ನಡೆಸಲು ಅಧಿಕಾರಿಗಳನ್ನು ನೇಮಕ ಮಾಡುವುದು, ಚುನಾವಣಾ ನಡೆಯುವ ಸ್ಥಳಕ್ಕೆ ವೀಕ್ಷಕರನ್ನು ಕಳಿಸುವುದು, ಚುನಾವಣಾ ನೀತಿ ಸಂಹಿತೆಗಳನ್ನು ರೂಪಿಸುವುದು. ಚುನಾವಣಾ ನೀತಿ ಸಂಹಿತೆಗಳನ್ನು ಚುನಾವಣಾ ಆಯೋಗವೇ ರಚಿಸ್ತದೆ. ಇಂತಿಂಥ ಕೆಲಸಗಳನ್ನು ಮಾಡುವಂತಿಲ್ಲ, ಇಂತಿಷ್ಟೇ ಜನರನ್ನು ಸೇರಿಸಬೇಕು, ಇದೇ ರೀತಿಯಲ್ಲಿ ಇಷ್ಟೇ ಹಣವನ್ನು ಖರ್ಚು ಮಾಡಬೇಕು, ಖರ್ಚು ಮಾಡಿದ ಹಣಕ್ಕೆ ಲೆಕ್ಕವನ್ನು ಇಡಬೇಕು. ಇಂಥ ಅನೇಕ ಚುನಾವಣಾ ನೀತಿ ಸಂಹಿತೆಗಳಿದ್ದಾವೆ. ಆ ಚುನಾವಣಾ ನೀತಿ ಸಂಹಿತೆಗಳನ್ನು ಯಾರು ರೂಪಿಸ್ತಾರೆ? ಚುನಾವಣಾ ಆಯೋಗವೇ ರೂಪಿಸ್ತದೆ.
ಶಾಸನಸಭೆಯ ಸದಸ್ಯರ ಸ್ಥಾನ ತೆರವಾದಾಗ 6 ತಿಂಗಳುಗಳ ಒಳಗಾಗಿ, ನಾವೀಗಾಗಲೇ ಉಪಚುನಾವಣೆ ಬೈ ಎಲೆಕ್ಷನ್ ಅಂತೇಳಿ ಚುನಾವಣಾ ವಿಧಗಳು ಎಷ್ಟು ರೀತಿಯ ಚುನಾವಣೆಗಳು ಇದ್ದಾವೆ ಅನ್ನೋದನ್ನು ಹೇಳ್ತಾ ಇರಬೇಕಾದ್ರೆ ಚುನಾವಣೆಯ ಬಗೆಗಳು ಅಲ್ಲಿ ನಾನು ಹೇಳಿದ್ದೇನೆ. ಯಾವುದಾದರೂ ಒಬ್ಬ ಚುನಾಯಿತ ಪ್ರತಿನಿಧಿ ತಾನು ಚುನಾಯಿತನಾಗಿ ಗೆದ್ದು ಶಾಸನಸಭೆಯ ಸದಸ್ಯನಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆತ ಏನಾದರೂ ವಿಧಿವಶನಾದರೆ, ಪದಚ್ಯುತಗೊಂಡರೆ, ರಾಜೀನಾಮೆಯನ್ನು ನೀಡಿದ್ದಾರೆ, ಈ 3 ಕಾರಣಗಳಲ್ಲಿ ಆತನ ಸ್ಥಾನ ಏನಾಗ್ತದೆ, ಖಾಲಿ ಬೀಳ್ತದೆ. ಆ ಖಾಲಿ ಬಿದ್ದಂಥ ಜಾಗಕ್ಕೆ 6 ತಿಂಗಳ ಒಳಗಾಗಿ ಭಾರತದ ಚುನಾವಣಾ ಆಯೋಗವು ಮತ್ತೆ ಚುನಾವಣೆಯನ್ನು ನಡೆಸ್ತದೆ. ಇದನ್ನು ಬೈ ಎಲೆಕ್ಷನ್ ಅಂತೇಳಿ ಕರೀತಾರೆ, ಉಪ ಚುನಾವಣೆ ಅಂತೇಳಿ ಕರೀತಾರೆ. ಆ ಉಪಚುನಾವಣೆಯನ್ನು ನಡೆಸುವುದು ಕೂಡ ಯಾರ ಕೆಲಸ ಆಗಿರ್ತದೆ, ಭಾರತದ ಚುನಾವಣಾ ಆಯೋಗದ ಕೆಲಸ ಆಗಿರ್ತದೆ. ಇನ್ನು ಚುನಾವಣಾ ಅಕ್ರಮಗಳು ನಡೆದಾಗ ಚುನಾವಣೆಗಳನ್ನು ರದ್ದುಗೊಳಿಸುವುದು, ಮರು ಚುನಾವಣೆಗಳಿಗೆ ಆದೇಶಿಸುವುದು, ಯಾವುದೇ ಸರ್ಕಾರಕ್ಕಾಗಲಿ ಚುನಾವಣಾ ಫಲಿತಾಂಶವನ್ನು ತಡೆ ಹಿಡಿಯುವುದು, ಯಾವುದೇ ಸಕಾರಣಕ್ಕಾಗಿ ಚುನಾವಣಾ ಫಲಿತಾಂಶವನ್ನು ತಡೆ ಹಿಡಿಯುವುದು. ಅಂದರೆ ಯಾವುದಾದ್ರೂ ಒಂದು ಮತಗಟ್ಟೆಯಲ್ಲಿ ಚುನಾವಣಾ ಅಕ್ರಮಗಳು ನಡೆದಿದ್ದರೆ ಅವತ್ತು ನಡೆದಿರ್ತಕ್ಕಂಥ ಚುನಾವಣೆಯನ್ನು ರದ್ದುಪಡಿಸಿ ಬೇರೊಂದು ದಿವಸ ಅದೇ ಕ್ಯಾಂಡಿಡೇಟ್ಗಳಿಗೆ ಅದೇ ಮತಗಟ್ಟೆಯಲ್ಲಿ ಅದೇ ಮತದಾರರ ಅದೇ ಮತದಾರರ ಪಟ್ಟಿಯನ್ನು ಇಟ್ಟುಕೊಂಡು ಮತ್ತೊಂದು ಸಾರಿ ಹೊಸದಾಗಿ ಚುನಾವಣೆಯನ್ನು ನಡೆಸ್ತದೆ. ಅದನ್ನು ಮರು ಚುನಾವಣೆ ಅಂತೇಳಿ ಕರೀತಾರೆ. ಇನ್ನು ಯಾವುದೋ ಒಂದು ಸಕಾರಣಗಳು ಇದ್ದಾಗ ಯಾವುದೋ ಒಂದು ಚುನಾವಣೆಯ ಫಲಿತಾಂಶವನ್ನು ತಡೆ ಹಿಡಿಯಬಹುದು, ಅದನ್ನು ತಡೆ ಹಿಡಿದು ನಂತರ ಪ್ರಕಟಿಸ್ತೀವಿ ಅಂತೇಳಿ ಚುನಾವಣೆ ಆಯೋಗಕ್ಕೆ ತಡೆ ಹಿಡಿತಕ್ಕಂಥ ಅಧಿಕಾರವೂ ಕೂಡ ಇರ್ತದೆ. ಇನ್ನು ಚುನಾವಣಾ ಸಮಯದಲ್ಲಿ ಪ್ರಚಾರದ ಸಮಯವನ್ನು ನಿಗದಿಪಡಿಸುವುದು, ವೈಯಕ್ತಿಕ ಟೀಕೆ, ಪೂಜಾ ಸ್ಥಳಗಳ ಬಳಕೆ, ಬೆದರಿಕೆ ಒಡ್ಡುವುದು, ಅನುಮತಿ ಇಲ್ಲದೆ ಮನೆಗಳ ಮೇಲೆ ಗೋಡೆ ಬರಹ ಬ್ಯಾನರ್ ಕಟ್ಟುವುದು, ಆಮಿಷಗಳನ್ನು ಒಡ್ಡುವುದು, ಆಕರ್ಷಕ ವಸ್ತುಗಳನ್ನು ಮತದಾರರಿಗೆ ಸರಬರಾಜು ಮಾಡದಂತೆ ನಿಷೇಧ ಹೇರುವುದು. ಯಾರದ ಆ ಮನೆಯವರ ಪರ್ಮಿಷನ್ ಇಲ್ಲದೆ ಆ ಮನೆಯವರ ಗೋಡೆ ಮೇಲೆ ಪೋಸ್ಟರ್ಗಳನ್ನು ಹಂಚತಕ್ಕಂಥದ್ದು, ಆದ ಹಣವನ್ನು ಹಂಚತಕ್ಕಂಥದ್ದು, ಉಡುಗೊರೆಗಳನ್ನು ಕೊಡ್ತಕ್ಕಂಥದ್ದು, ಪ್ರಾರ್ಥನಾ ಮಂದಿರಗಳನ್ನು, ಪ್ರಾರ್ಥನಾ ಸ್ಥಳಗಳನ್ನು ಬಳಕೆ ಮಾಡಿಕೊಳ್ತಕ್ಕಂಥದ್ದು, ಇಂಥವುಗಳನ್ನು ಯಾವನ್ನೂ ಮಾಡುವಂತಿಲ್ಲ ಅಂತೇಳಿ ಕಾನೂನುಗಳನ್ನು ರೂಪಿಸಿ ಅದನ್ನು ಕಡ್ಡಾಯವಾಗಿ ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು. ಇನ್ನು ಚುನಾವಣೆಗಳ ನಂತರ ಎಣಿಕೆ ಕಾರ್ಯ ಕೈಗೊಳ್ಳುವುದು, ಫಲಿತಾಂಶವನ್ನು ಪ್ರಕಟಿಸುವುದು, ಅಂತಿಮವಾಗಿ ವಿಜೇತರ ಪಟ್ಟಿಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸಿ ಸದನದ ರಚನೆಗೆ ಅಧಿಸೂಚನೆಯನ್ನು ಹೊರಡಿಸುವುದು. ಚುನಾವಣೆ ಮುಗಿತದೆ. ಚುನಾವಣೆ ಮುಗಿದಾದಮೇಲೆ ಫಲಿತಾಂಶಗಳ ಪ್ರಕಟಣೆ ಆದಮೇಲೆ ಅಕ್ಯುರೇಟ್ ಆಗಿ ಯಾವ ರಾಜಕೀಯ ಪಕ್ಷದ ಯಾವ ವ್ಯಕ್ತಿಯು ಯಾವ ಕ್ಷೇತ್ರದಿಂದ ಗೆದ್ದಿದ್ದಾನೆ ಎನ್ನುವ ಒಂದು ವಿವರವಾದ ಪಟ್ಟಿಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸಿ ಸದನ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿದೆ ಅಂತೇಳಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಕ್ಕಂಥದ್ದು ಕೇಂದ್ರ ಚುನಾವಣಾ ಆಯೋಗದ ಕೆಲಸ ಆಗಿರ್ತದೆ. ಇನ್ನು ಕೇಂದ್ರ ಸರ್ಕಾರವು 1950 ಮತ್ತು 51ರ ಪ್ರತಿನಿಧಿ ಕಾಯ್ದೆಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ರಚಿಸುವಾಗ ಭಾರತದ ಚುನಾವಣಾ ಆಯೋಗ ಸಲಹೆ ನೀಡುತ್ತದೆ. ಅಂದರೆ ಸರ್ಕಾರ ಯಾವುದಾದರೂ ಹೊಸ ನಿಯಮಗಳನ್ನು ಮಾಡಲಿಕ್ಕೆ ಹೊರಟ್ರೆ, ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಹೊಸ ನಿಯಮಗಳನ್ನು ಮಾಡಲಿಕ್ಕೆ ಹೊರಟ್ರೆ ಅಂಥ ಸಂದರ್ಭದಲ್ಲಿ ಭಾರತದ ಚುನಾವಣಾ ಆಯೋಗವು ಭಾರತದ ಕೇಂದ್ರ ಶಾಸಕಾಂಗಕ್ಕೆ ಕಾನೂನಿನ ಸಲಹೆಯನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇಷ್ಟು ಭಾರತದ ಚುನಾವಣಾ ಆಯೋಗದ ರಚನೆ ಮತ್ತು ಭಾರತದ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು. ಪ್ರಸಕ್ತ ಭಾರತ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರು ಯಾರಾಗಿದ್ದಾರೆ? ಸುನಿಲ್ ಅರೋರಾ ಆಗಿದ್ದಾರೆ. ಇತರೆ ಚುನಾವಣಾ ಆಯುಕ್ತರಾಗಿ ರಾಜೀವ್ ಕುಮಾರ್, ಶಶಿ ಚಂದ್ರ ಅಂತಕ್ಕಂಥವರಿಬ್ಬರು ಚುನಾವಣಾ ಆಯೋಗದ ಆಯುಕ್ತರಾಗಿ ಪ್ರಸಕ್ತ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿಯದಾಗಿ ಭಾರತದಲ್ಲಿ ನಿರ್ಭೀತ, ನಿಷ್ಪಕ್ಷಪಾತ, ಪಾರದರ್ಶಕ ಚುನಾವಣೆಗಳನ್ನು ನಡೆಸಲಿಕ್ಕಾಗಿ ಭಾರತದ ಚುನಾವಣಾ ಆಯೋಗ ಈ ರೀತಿ ಕೆಲಸವನ್ನು ಮಾಡಿಕೊಂಡು ಹೋಗ್ತದೆ.